ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಮತ್ತೆ ಹುಕ್ಕೇರಿ ತಾಲೂಕಿನ ಜನತೆಯ ದುರ್ದೈವ ಅಂತ ಹೇಳ್ಬೋದು. ಮತ್ತೆ ಹೊಸ ರಾಜಕೀಯ ನಾಟಕಗಳು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೆಯೋದಕ್ಕೆ ಸಿದ್ಧ ಆಗ್ತಾ ಇದೆ. ಯಾಕೆ ಅದೊಂದು ರೀತಿಯ ಡ್ರಾಮಾ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ಏನು ಕಳೆದ ಸುಮಾರು ಒಂದು 6-7 ತಿಂಗಳುಗಳಿಂದ ಈ ಜನರ ಮನಸ್ಸನ್ನ ಹೊಲಸು ಮಾಡುವುದರ ಮೂಲಕವಾಗಿ ಸ್ವಾರ್ಥದ ರಾಜಕಾರಣಿಗಳು ತಮ್ಮ ಸ್ವಾರ್ಥದ ರಾಜಕೀಯ ತೆವಲಿಗಾಗಿ ಜನರ ಹಿತವನ್ನ ಬಲಿ ಕೊಡುವುದರ ಮೂಲಕ ತಮ್ಮ ಬೆಂಬಲಿಗರನ್ನ ನಡುನೀರಿನಲ್ಲಿ ಕೈಬಿಟ್ಟು ಇವತ್ತು ರಾಜಕೀಯ ಅತಂತ್ರ ಸ್ಥಿತಿಗೆ ತರುವುದರ ಮೂಲಕ ಜನ ಇವರನ್ನು ಯಾವತ್ತಿಗೂ ಕೂಡ ನಂಬಬಾರದಂತಹ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಕಾರಣ ಏನಂತಂದ್ರೆ, ಏನು ಈ ಹುಕ್ಕೇರಿ ತಾಲೂಕಿನ ಘಟಾನುಘಟಿ ರಾಜಕಾರಣಿಗಳು, ಅದರಲ್ಲಿ ಮುಖ್ಯವಾಗಿ ಕತ್ತಿ ಕುಟುಂಬ ಮತ್ತು AB ಪಾಟೀಲ್ ಕುಟುಂಬ, ಇವರ ಮಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಮತ್ತು ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಅವರು ಅನಿವಾರ್ಯವಾಗಿ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ರಾಜಕಾರಣ ಮಾಡೋದು ಕೂಡ ಅವರಿಗೆ ಇವತ್ತಿನ ಸಂದರ್ಭದಲ್ಲಿ ಅನಿವಾರ್ಯವಾಗಿದೆ. ಯಾಕೆ ನಾವು ಇಷ್ಟೊಂದು ಪೀಠಿಕೆಯನ್ನು ಹಾಕ್ತಾ ಇದ್ದೀವಿ ಅಂತಂದ್ರೆ, ಕಳೆದ ಏನೋ ಒಂದು KEB ಚುನಾವಣೆ ಇರ್ಬೋದು ಅಥವಾ DCC ಬ್ಯಾಂಕ್ ಚುನಾವಣೆ ಇರ್ಬೋದು, ಇದು ಸಹಕಾರ ರಂಗದ ಚುನಾವಣೆ ಅಂತ ಹೇಳಿ ಅತ್ಯಂತ ಅನೈತಿಕ ಮೈತ್ರಿಯನ್ನ ಮಾಡಿಕೊಳ್ಳುವುದರ ಮೂಲಕವಾಗಿ ಅದು ಜಾರಕಿಹೊಳಿ ಇರ್ಬೋದು, ಕತ್ತಿ ಇರ್ಬೋದು, AB ಪಾಟೀಲ್ ಇರ್ಬೋದು ಅಥವಾ ಜೊಲ್ಲೆ ಇರ್ಬೋದು, ಇವರು ಯಾವ್ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ಇವ್ರಿಗೂ ಕೂಡ ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಜೊತೆ, ಕಾಂಗ್ರೆಸ್ ಅವರು ಬಿಜೆಪಿ ಜೊತೆ ಇದನ್ನು ಕೇಳಿ ಕೇಳಿ ಜನರಿಗೂ ಕೂಡ ಒಂದು ಹೇಸಿಗೆ ಬರ್ತಾ ಇದೆ, ಹೇಳಿ ಹೇಳಿ ನನಗೂ ಕೂಡ ಬೇಜಾರಾಗ್ತಾ ಇದೆ. ಆದ್ರೆ ರಾಜಕಾರಣ ಅನಿವಾರ್ಯ ಇರೋದ್ರಿಂದ ಮತ್ತು ಈ ತಾಲೂಕಿನಲ್ಲಿ ಏನು ಬೆಳವಣಿಗೆಗಳು ಆಗ್ತಾ ಇದೆ ಅದನ್ನ ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇರೋದ್ರಿಂದ ನಾವು ಈ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಏನು ಕಳೆದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮತ್ತು DCC ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಕೂಡಿ ಚುನಾವಣೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರು ಕೂಡ ಇವರು ಒಟ್ಟಿಗೆ ಸೇರಿ ಚುನಾವಣೆಯನ್ನು ಮಾಡಿದ್ರು. ಇಲ್ಲಿ ಜಾರಕಿಹೊಳಿ ಮತ್ತು ಜೊಲ್ಲೆ ಬೇರೆ ಬೇರೆ ಪಕ್ಷ ಇದ್ರೆ, AB ಪಾಟೀಲ್ ಮತ್ತು ರಮೇಶ್ ಕತ್ತಿ ಇಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರು ತಮಗೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಅನುಕೂಲ ಆಗ್ತದೆ, ಅಂದ್ರೆ ತಮ್ಮ ಸ್ವಾರ್ಥಕ್ಕೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಆ ಹೇಳಿಕೆಗಳನ್ನ ಜನರ ಮುಂದೆ ನೀಡುವುದರ ಮೂಲಕವಾಗಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ದಡ್ಡ ಜನರು ಕೂಡ ಅದನ್ನ ಅರ್ಥ ಮಾಡಿಕೊಳ್ಳದೆ ಇರೋದು ಈ ಕ್ಷೇತ್ರದ ಅತ್ಯಂತ ನಾಚಿಕೆಗೇಡಿನ ಮತ್ತು ದುರ್ದೈವದ ಸಂಗತಿ. ಯಾಕೆಂದ್ರೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಳನ್ನ ನಾನು ಮತ್ತು ಅಣ್ಣ ಅಂದ್ರೆ ನಾನಲ್ಲ, ರಮೇಶ್ ಕತ್ತಿ ಮತ್ತು ಅಣ್ಣ ಅಂದ್ರೆ AB ಪಾಟೀಲ್ ಒಟ್ಟಿಗೆ ನಾವು ಚುನಾವಣೆಯನ್ನ ಫೇಸ್ ಮಾಡುವುದರ ಮೂಲಕವಾಗಿ ನಮ್ಮ ತಾಲೂಕಿನ ಸ್ವಾಭಿಮಾನವನ್ನ ಕಾಯ್ತೀವಿ ಅಂತ ಅವತ್ತು ಅವರು ಹೇಳಿದ್ರು. ರಮೇಶ್ ಕತ್ತಿ ಅವರು ಅಣ್ಣ ಮತ್ತು ನಾನು ಸೇರಿ ಮುಂಬರತಕ್ಕಂಥ ಚುನಾವಣೆಯನ್ನ ಮಾಡ್ತೀವಿ ಅಂತೇಳಿ ಹುಕ್ಕೇರಿ ವಿಶ್ವಾಸ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಆ ಮಾತನ್ನ ನಂಬಿದಂತ ಕಾರ್ಯಕರ್ತರಲ್ಲಿ ಆಟೋಮೆಟಿಕ್ ಆಗಿ ಒಂದು ಆತ್ಮಸ್ಥೈರ್ಯ ಹುಕ್ಕೇರಿ ಕ್ಷೇತ್ರದ ಜನರಲ್ಲಿ ಹೆಚ್ಚಾಗಿತ್ತು. ನಾವು ಅವತ್ತೇ ಯೋಚನೆ ಮಾಡಿದ್ವಿ, ಯಾವ ರೀತಿಯಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿ ರಮೇಶ್ ಕತ್ತಿ ಈ ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂಥದ್ದು. ಕಾರಣ ಏನಂತಂದ್ರೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ನಡೆಯೋದು ಪಕ್ಷದ ಬಿಫಾರ್ಮ್ ಅಡಿಯಲ್ಲಿ, ಅಂದ್ರೆ ಕಾಂಗ್ರೆಸ್ ಬಿಫಾರ್ಮ್ನಿಂದ ಕಾಂಗ್ರೆಸ್ ಪಕ್ಷದವರು ಸ್ಪರ್ಧೆ ಮಾಡ್ತಾರೆ, ಬಿಜೆಪಿ ಬಿಫಾರ್ಮ್ನಿಂದ ಬಿಜೆಪಿ ಅವರು ಸ್ಪರ್ಧೆ ಮಾಡ್ತಾರೆ. ಆದ್ರೆ ರಮೇಶ್ ಕತ್ತಿ ಅವರು ಯಾವಾಗ ಆ ಹೇಳಿಕೆಯನ್ನು ಕೊಟ್ಟರು, ಆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ವಿ, ಹಾಗಿದ್ರೆ ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಹೋಗ್ತಾರ ಅಥವಾ ಕಾಂಗ್ರೆಸ್ಸಿನ AB ಪಾಟೀಲ್ ಬಿಜೆಪಿಗೆ ಬರ್ತಾರ? ಯಾಕಂದ್ರೆ ಅವತ್ತು ಇವ್ರು ಮಾತಾಡಿದ ಮಾತಿನ ಪರಿ ಹಾಗೆಯೇ ಇತ್ತು. ಅಂದ್ರೆ ಅವರೇ ನೇರವಾಗಿ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಥವಾ ಅವ್ರು ಬಿಜೆಪಿ ಬರ್ತಾರೆ ಅಂತ ಹೇಳಿರ್ಲಿಲ್ಲ. ನಾವು ಒಟ್ಟಿಗೆ ಚುನಾವಣೆಯನ್ನ ಮಾಡ್ತೀವಿ ಅಂದಾಗ ಎಲ್ಲರ ಮನಸ್ಸಿನಲ್ಲಿ ಗೊಂದಲ ಮೂಡಿದಂತೂ ಸಹಜ. ಯಾಕೆಂದ್ರೆ ಪಕ್ಷದ ವೇದಿಕೆಯಲ್ಲಿ ನಡೀತಕ್ಕಂಥ ಈ ಚುನಾವಣೆ ಇಬ್ರು ಸೇರಿ ಚುನಾವಣೆ ಮಾಡ್ಬೇಕಾದ್ರೆ ಇಬ್ರು ಒಂದೇ ಪಕ್ಷದಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಎದುರು ಬರೋದರಾಗಿ ಸ್ಪರ್ಧೆಯನ್ನ ಮಾಡಬೇಕು. ಇದಕ್ಕೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ, ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. AB ಪಾಟೀಲ್ ಮತ್ತು ನಾನು ಒಂದೇ ಪಕ್ಷದಲ್ಲಿ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನ ಒಟ್ಟಿಗೆ ಸೇರಿ ನಾವು ಚುನಾವಣೆಯನ್ನ ಮಾಡ್ತಾ ಇದ್ದೀವಿ. ಸಹಕಾರ ರಂಗದ ಚುನಾವಣೆಯೇ ಬೇರೆ ಮತ್ತು ಪಕ್ಷಾಧಾರಿತ ಚುನಾವಣೆಯೇ ಬೇರೆ ಅಂತ ಹೇಳಿದ್ರು. ಇದರ ಹಿಂದಿನ ದಿನ ಒಂದು ಖಾಸಗಿ ವಾಹಿನಿಗೆ ಸಂದರ್ಶನ ನೀಡಿದಂತ AB ಪಾಟೀಲ್ ಕೂಡ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ರೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ರೆ ಒಟ್ಟಿಗೆ ನಾವು ಚುನಾವಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು, ಸತೀಶ್ ಜಾರಕಿಹೊಳಿ ನೀವು ಒಂದು ಪಕ್ಷದಲ್ಲಿದ್ದೀರಿ, ಇಬ್ರು ಸೇರಿ ಪಕ್ಷಾಧಾರಿತ ಚುನಾವಣೆ ಮಾಡೋದು ಅನಿವಾರ್ಯ ಇದೆ ಅನ್ನೋದು ನಮಗೂ ಕೂಡ ಗೊತ್ತಿದೆ, ಈ ಕ್ಷೇತ್ರದ ಜನರಿಗೂ ಕೂಡ ಗೊತ್ತಿದೆ ಮತ್ತು ರಾಜಕಾರಣವನ್ನ ಬಲ್ಲಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತ ವಿಷಯ. ಅದೇ ರೀತಿಯಾಗಿ ರಮೇಶ್ ಕತ್ತಿ ಅವರು ಕೂಡ ಏನೋ ಒಂದು ಹೇಳಿಕೆಯನ್ನ ಕೊಟ್ಟರು, ನಾನು ಪಕ್ಷದ ಆಧಾರಿತ ಅನಿವಾರ್ಯ, ಅವರು ಕೂಡ ಪಕ್ಷಾಧಾರಿತ ಚುನಾವಣೆ ಮಾಡ್ಬೇಕಾದ್ರೆ ಅವ್ರು ಬಿಜೆಪಿ ಇಂದಾನೆ ಅಭ್ಯರ್ಥಿಗಳನ್ನ ಹಾಕಬೇಕು. ಆ ಸಂದರ್ಭ ಬಂದಾಗ AB ಪಾಟೀಲ್ ಮತ್ತು ರಮೇಶ್ ಕತ್ತಿ ಎದುರು ಬದ್ರಾಗಿ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಆವಾಗ ನೀವು ಜನರಿಗೆ ಏನನ್ನ ಹೋಗಿ ಹೇಳ್ತೀರಿ? ಸತೀಶ್ ಜಾರಕಿಹೊಳಿ ಮತ್ತು AB ಪಾಟೀಲ್ ನೇರವಾಗಿ ರಮೇಶ್ ಕತ್ತಿ ವಿರುದ್ಧ, ಅಂದ್ರೆ ಬಿಜೆಪಿ ವಿರುದ್ಧ ಪ್ರಚಾರ ಮಾಡಬೇಕು. ಅದೇ ರಮೇಶ್ ಕತ್ತಿ ನೇರವಾಗಿ AB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿಯ ವಿರುದ್ಧ ಪ್ರಚಾರ ಮಾಡೋದು ಅನಿವಾರ್ಯ ಆಗ್ತದೆ. ಇದು ನಿಮ್ಮ ರಾಜಕಾರಣ, ನಿಮ್ಗೆ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಬೇಕೋ ಹಾಗೆ ಮಾಡ್ತೀರಿ. ಆದರೆ ಏನು ಕಳೆದ ಸಹಕಾರ ರಂಗದ ಚುನಾವಣೆಯಲ್ಲಿ ನೀವು ಯಾರೊಂದಿಗೆ ಸೇರಿ ಯಾರ ಮೇಲೆ ಆಪಾದನೆಯನ್ನ ಮಾಡಿದ್ರಿ ಮತ್ತು ಅದರಿಂದ ತಾವೆಷ್ಟು ಬಾಧಿತರಾಗಿದ್ದೀರಿ ಅನ್ನೋದನ್ನ ಕೂಡ ಈ ಕ್ಷೇತ್ರದ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಅಂದ್ರೆ ಯಾವ ನೈತಿಕತೆಯ ಆಧಾರದ ಮೇಲೆ, ಇದು ಪಕ್ಷಾಧಾರಿತ ಚುನಾವಣೆ, ಇದು ವಿಷಯ ಬೇರೆ.
ಆದ್ರೆ ಜನಗಳಿಗೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಿಂಗಳಿಗೆ 2-3 ಬಾರಿ ಬೇರೆ ಬೇರೆ ಸಂದರ್ಭಗಳನ್ನ ಸೃಷ್ಟಿ ಮಾಡಿಕೊಂಡು ಜನರ ತಲೆಯಲ್ಲಿ ಯಾವ ವಿಷಯವನ್ನ ತುಂಬುವುದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನೀವು ಬಿಜೆಪಿ ಅವರು ಬಿಜೆಪಿ ಪಕ್ಷಕ್ಕೆ ಬದ್ಧತೆ ಎಂದಿದ್ರೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನೇತಾಗಿದ್ರೆ, ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಪಕ್ಷದ ವೇದಿಕೆಯಲ್ಲಿ ನಡೆಯುವುದರಿಂದ ಸತೀಶ್ ಜಾರಕಿಹೊಳಿ ಮತ್ತು ಎ ಬಿ ಪಾಟೀಲ್ ಕೂಡಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯುವುದರ ಮೂಲಕವಾಗಿ ನಿಮ್ಮ ಮುಂದಿನ ರಾಜಕೀಯ ನಡೆ ಏನಿರ್ತದೆ ಅನ್ನೋದನ್ನ ಈ ಕ್ಷೇತ್ರದ ಜನತೆಗೆ ನೀವು ಸ್ಪಷ್ಟಪಡಿಸಬೇಕು. ಅದೇ ರೀತಿಯಾಗಿ ರಮೇಶ್ ಕತ್ತಿ ಅವರು ಕೂಡ ತನ್ನ ಬಿಜೆಪಿ ಟೀಮ್ ಅನ್ನ ಕರೆದುಕೊಂಡು, ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ, ಪಕ್ಷಾಧಾರಿತ ಚುನಾವಣೆ ಇರುವುದರಿಂದ ನಾನು ಎ ಬಿ ಪಾಟೀಲ್ ವಿರುದ್ಧ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಪತ್ರಿಕಾಗೋಷ್ಠಿಯನ್ನ ಕರೆಯುವುದರ ಮೂಲಕವಾಗಿ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದಾಗ ನಿಮ್ಮ ರಾಜಕೀಯ ಪಕ್ಷಗಳ ನಿಷ್ಠೆ, ನೀವು ಯಾವ ರೀತಿ ಆ ಪಕ್ಷಗಳ ಮೇಲೆ ನಿಷ್ಠೆಯನ್ನ ಹೊಂದಿದ್ದೀರಿ ಅನ್ನೋದು ಅರ್ಥ ಆಗ್ತದೆ. ಸುಖ ಸುಮ್ಮನೆ ಈ ಜಿಲ್ಲೆಯ ಏನು ರಾಜಕಾರಣಿಗಳಿದ್ದಾರೆ, ಇವರು ಇವತ್ತಿಗೂ ಕೂಡ ತಾವು ಎಲ್ಲಿಯೂ ಬಲಿಪಶುವಾಗದೆ ತಮ್ಮನ್ನೇ ನಂಬಿದಂತ ಕಾರ್ಯಕರ್ತರನ್ನ ಬೀದಿಗೆ ತರುವುದರ ಮೂಲಕವಾಗಿ ಅವರ ಬೆಳೀತಕ್ಕಂಥ ರಾಜಕಾರಣದ ಭವಿಷ್ಯದ ಮೇಲೆ ಕಲ್ಲನ್ನ ಹಾಕ್ತಾ ಇದ್ದೀರಲ್ಲ, ಇದು ನಿಮ್ಮ ನೈತಿಕ ಅಧಪತನಕ್ಕೆ ಇರ್ತಕ್ಕಂಥ ಒಂದು ಸಾಕ್ಷಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ದಯವಿಟ್ಟು ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ, ಏನು ತಾವು ಸ್ವಾಭಿಮಾನಿ ಹೆಸರಿನಲ್ಲಿ ಚುನಾವಣೆಯನ್ನ ಮಾಡಿದ್ರಿ, ಅದು ಯಾರ ಸ್ವಾಭಿಮಾನ? ಅದು ನಿಮ್ಮ ಸ್ವಾಭಿಮಾನನೋ ಅಥವಾ ನಿಮ್ಮನ್ನ ನಂಬಿದಂತ ಕಾರ್ಯಕರ್ತರ ಸ್ವಾಭಿಮಾನ ಅನ್ನೋದನ್ನ ಈ ಚುನಾವಣೆಯಲ್ಲಿ ನೀವು ಪ್ರೂವ್ ಮಾಡ್ಬೇಕಾಗುತ್ತದೆ. ಯಾಕೆಂತಂದ್ರೆ ಸ್ವಾಭಿಮಾನದ ಹೆಸರಿನಲ್ಲಿ ತಾವೇನು ಚುನಾವಣೆಯನ್ನ ಮಾಡಿದ್ರಿ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ಮನೆಯವರನ್ನ, ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಸಂಬಂಧಿಕರನ್ನ ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡೋದಿಲ್ಲ, ನಮಗಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಬೇರೆ ಬೇರೆ ನಾಯಕರನ್ನ ಎದುರು ಹಾಕೊಂಡು ನಮ್ಮ ಬೆನ್ನಿಗೆ ನಿಂತ ಕಾರ್ಯಕರ್ತರಿಗೆ ನಾವು ಒಂದು ಒಳ್ಳೆಯ ರಾಜಕೀಯ ಭವಿಷ್ಯವನ್ನು ಕೊಡ್ತೀವಿ ಅಂತ ಹೇಳಿ ಆಯ್ದ ಮತ್ತು ಸೂಕ್ತ ವ್ಯಕ್ತಿಗಳಿಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ನಿಜವಾದ ಸ್ವಾಭಿಮಾನ ಏನು ಅನ್ನೋದು ಜನರ ಮುಂದೆ ಅನಾವರಣ ಆಗ್ತದೆ. ಏನು ಹುಕ್ಕೇರಿ ತಾಲೂಕಿನಲ್ಲಿ ಕಳೆದ 7-8 ತಿಂಗಳಿನಿಂದ ನಡೆದಂತ ರಾಜಕೀಯ ಬೆಳವಣಿಗೆಗಳಿಂದ ಮನಸ್ಸುಗಳು ಒಡೆದು ಹೋಗಿವೆ, ಅನೇಕ ಮನೆಗಳು ಕೂಡ ಒಡೆದು ಹೋಗಿವೆ. ಇದು ಯಾರಿಗಾಗಿ ಮತ್ತು ಯಾರಿಂದಾಗಿ ಆಯ್ತು ಅನ್ನೋದನ್ನ ರಾಜಕೀಯ ನಾಯಕರು ತಾವು ಅರ್ಥ ಮಾಡಿಕೊಳ್ಬೇಕು. ಕೇವಲ ಚುನಾವಣೆ ಬಂದಾಗ ಮಾತ್ರ ನಿಮಗೆ ಕಾರ್ಯಕರ್ತನ ನೆನಪಾಗ್ತಾರೆ, ಒಂದು ಗುಂಪುಗಾರಿಕೆಯನ್ನ ಮಾಡ್ತೀರಿ, ಮನೆಗಳನ್ನ ಒಡೆಯುವಂತ ಕೆಲಸಗಳನ್ನ ಮಾಡ್ತೀರಿ, ಮನಸ್ಸುಗಳಲ್ಲಿ ವಿಷಬೀಜ ಬಿತ್ತತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರಿ. ನಿಮ್ಗೆ ಇವತ್ತಿಗೂ ನಾವು ಹೇಳ್ತಾ ಇದ್ದೀವಿ, ನಿಜವಾಗಿಯೂ ನೀವು ರಾಜಕೀಯ ನಾಯಕರೇ ಆಗಿದ್ದರೆ ನಿಮ್ಮ ಪಕ್ಷಗಳಿಗೆ ನೀವು ನಿಯತ್ತಿನಿಂದ ಬದ್ಧತೆಯಿಂದ ಖಂಡಿತವಾಗಿ ಇದ್ದೀರಿ ಅಂತಂದ್ರೆ, ಚುನಾವಣೆ ನಡೆಯುವ ತನಕ ಅಂದ್ರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಲೋಕಲ್ ಬಾಡಿ ಚುನಾವಣೆಯ ಮುಗಿಯುವ ತನಕ ನೀವು ಬಿಜೆಪಿಯವರು ಕಾಂಗ್ರೆಸ್ ಜೊತೆ ಸೇರ್ಕೊಳ್ಬೇಡಿ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಜೆಪಿಯವರು ಹತ್ತಿರಕ್ಕೂ ಬಿಟ್ಕೊಳ್ಬೇಡಿ. ಅಂದಾಗ ಮಾತ್ರ ನಿಮ್ಮ ನಿಜವಾದ ರಾಜಕೀಯ ನೈತಿಕತೆ, ಪ್ರಬುದ್ಧತೆ, ಆತ್ಮಸಾಕ್ಷಿ ಇವೆಲ್ಲವೂ ಜನರ ಮುಂದೆ ಗೋಚರ ಆಗ್ತದೆ. ಅದಕ್ಕೆ ನಾವು ಈ ವಿಡಿಯೋದಲ್ಲಿ ಹೇಳಿದ್ವಿ, ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೊಸ ನಾಟಕ, ಅವರೇ ನಾಯಕ ನಟರು ಆದ್ರೆ ಪಾತ್ರಗಳು ಬೇರೆ ಬೇರೆ ಅಂತ ಹೇಳಿ. ಯಾವಾಗ ಜನರಿಗೆ ಏನ್ ಹೇಳ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ಮನವರಿಕೆ ಮಾಡಿ ಕೊಡ್ಬೇಕು ಅನ್ನೋದು ಕೂಡ ಇವರಿಗೆ ಈಗಾಗಲೇ ಕರಗತ್ತಾಗಿದೆ. ನೋಡ್ತಾ ಇರ್ಬೇಕಿದ್ರೆ ಮುಂದೆ ಯಾವ ರೀತಿಯಾಗಿ ಮತ್ತೆ ಇವರು ರಿವರ್ಸ್ ಗೇರ್ನಲ್ಲಿ ಬರ್ತಾರೆ ಅಂತಂದ್ರೆ, ಈ ಲೋಕಲ್ ಬಾಡಿ ಚುನಾವಣೆ ಮುಗಿಸಿಕೊಂಡು ಬಂದ ಮೇಲೆ ಏನು ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತದೆಯೋ ಆ ಸಂದರ್ಭದಲ್ಲಿ ಮತ್ತೆ ಸಹಕಾರ ಅದು ಇದು ಅಂತ ಹೇಳಿ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಆ ಚುನಾವಣೆಯನ್ನ ಬಹುಶಃ ಸತೀಶ್ ಜಾರಕಿಹೊಳಿ, ಎ ಬಿ ಪಾಟೀಲ್ ಒಟ್ಟಿಗೆ ಸೇರಿ ಮಾಡೋದಿಲ್ಲ ಮತ್ತು ರಮೇಶ್ ಕತ್ತಿ, ನಿಖಿಲ್ ಕತ್ತಿ ಅವರು ಸಹಕಾರ ರಂಗದ ಚುನಾವಣೆ ಆಗ್ತದೆಯೋ ಆ ಸಂದರ್ಭದಲ್ಲಿ ಈ ಪಕ್ಷದ ಆಧಾರಿತದ ಮೇಲೆ ಚುನಾವಣೆ ನಡೆದೇ ಇದ್ರು ಕೂಡ ಅವರು ಕೂಡ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಸೆಡ್ ಹೊಡೆಯುವ ಮಟ್ಟಕ್ಕೆ ಬರೋದಿಲ್ಲ. ಇದನ್ನ ಖಂಡಿತ ಬರೆದಿಟ್ಕೊಳ್ಳಿ. ಯಾಕಂದ್ರೆ ಅಷ್ಟರಲ್ಲಿ ರಾಜಕೀಯ ಸ್ಥಿತ್ಯಂತರಗಳು, ಇವರಿವರ ನಡುವೆ ಆಗ್ತಕ್ಕಂಥ ಅಡ್ಜಸ್ಟ್ಮೆಂಟ್ಗಳು ಇವೆಲ್ಲವೂ ಕೂಡ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಬಲಿ ಪಶು ಆಗ್ತಾರೆ ಹೊರತಾಗಿ ಯಾವ ನಾಯಕರಿಗೂ ಕೂಡ ಯಾವುದೇ ರೀತಿಯ ರಾಜಕೀಯ ಹಿನ್ನಡೆ ಆಗೋದಿಲ್ಲ. ಮತ್ತೆ ಹೇಳ್ತಾ ಇದೀವಿ, ಈ ಪರ್ಫೆಕ್ಟ್ ನ್ಯೂಸ್ ಇದು ಜನರ ಧ್ವನಿ, ಒಬ್ಬ ಸಂಪಾದಕನ ಧ್ವನಿ ಅಲ್ಲ ಅಥವಾ ಈ ಚಾನೆಲ್ ನ ಧ್ವನಿ ಅಲ್ಲ. ನೂರಾರು ಜನ ಕಾರ್ಯಕರ್ತರು ನಮ್ಮೊಂದಿಗೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ, ಅವರ ರಾಜಕೀಯ ಸಂಕಷ್ಟಗಳನ್ನ ನಮ್ಮ ಮುಂದೆ ಹೇಳಿಕೊಂಡಾಗ ಜನರ ಧ್ವನಿಯಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಈ ತಾಲೂಕಿನ ರಾಜಕೀಯ ಮುಖಂಡರ ಗಮನಕ್ಕೆ ಅಷ್ಟೂ ವಿಷಯಗಳನ್ನ ಮುಚ್ಚುಮರೆ ಇಲ್ಲದೆ ವಿದೌಟ್ ಫಿಲ್ಟರ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ನಮ್ಮನ್ನ ಏನಾದ್ರೂ ತಿಳ್ಕೊಳ್ಳಿ ಅಥವಾ ನಮ್ಮನ್ನ ನೀವು ಎಷ್ಟೇ ದೂರ ಇಟ್ಟರು ಕೂಡ ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ನಿಮ್ಮನ್ನೇ ನಂಬಿದಂತ ಜನರನ್ನ ನಿಮ್ಮಿಂದ ದೂರ ಮಾಡಿ ಅವರ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಬೇಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಸಾಧ್ಯ ಆದ್ರೆ ನಾನು ವೀಕ್ಷಕರ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಏನು ಹುಕ್ಕೇರಿ ತಾಲೂಕಿನ ಪ್ರಭಾವಿ ನಾಯಕರಂತ ಗುರುತಿಸಿಕೊಂಡಿದ್ದಾರೆ ರಮೇಶ್ ವಿಶ್ವನಾಥ್ ಕತ್ತಿ ಮತ್ತು ಅಪ್ಪಯ್ಯ ಗೌಡ ಬಸಗೌಡ ಪಾಟೀಲ್, ಅಂದ್ರೆ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಇವರಿಬ್ರು ಕೂಡ ನಮ್ಮ ವಾಹಿನಿಗೆ ಒಂದು ಸಂದರ್ಶನವನ್ನು ಕೊಡಿ. ಯಾಕೆಂದ್ರೆ ಇವರ ರಾಜಕಾರಣವನ್ನ ನಾನು ಸುಮಾರು 20 ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ, ಯಾವ್ಯಾವ ದಾಟಿಯಲ್ಲಿ ಯಾರ್ಯಾರ ವಿರುದ್ಧ ಇವರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ಸಂದರ್ಶನ ಮಾಡುವುದರ ಮೂಲಕ
ಇವರಲ್ಲಿರ್ತಕ್ಕಂಥ ರಾಜಕೀಯದ ಇಚ್ಛಾಶಕ್ತಿ ಏನು ಅನ್ನೋದನ್ನ ಜನರ ಮುಂದೆ ಬಿಚ್ಚಿರ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ನಾನು ಜನರ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ, ನೋಡೋಣ ಚುನಾವಣೆ ಘೋಷಣೆ ಆಗಲಿ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತದೆ ಅನ್ನೋದನ್ನ ಮತ್ತೆ ವೀಕ್ಷಕರ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಜವಾಗಿಯೂ ನಮ್ಮ ಸುದ್ದಿಗಳು ನಿಮಗೆ ಸತ್ಯದ ಪರದೆಯ ಮೇಲೆ ನೀಡ್ತಾ ಇದೆ ಅಂತ ಅನಿಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನಮಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ದೇವರು ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.